ಹೆಲೋ ಖಡಕ್ ವ್ಯೂವರ್ಸ್, ಇವತ್ತು ನಿಮ್ಮನ್ನ ಇನ್ಸ್ಪೈರ್ ಮಾಡೋದಕ್ಕೆ ಒಂದು ಖಡಕ್ ಪರ್ಸನಾಲಿಟಿಯ ಅನ್ಟೋಲ್ಡ್ ಸ್ಟೋರಿಯನ್ನ ತಂದಿದ್ದೀನಿ. ಇವ್ರನ್ನ ಮ್ಯೂಸಿಕ್ ಲೋಕದ ಮಾಂತ್ರಿಕ ಅಂದ್ರೆ ತಪ್ಪಾಗಲ್ಲ. ಇಂಟರ್ ನ್ಯಾಷನಲ್ ಕ್ವಾಲಿಟಿ ಸೌಂಡ್ ಪ್ರೊಡ್ಯೂಸ್ ಮಾಡುವಂತಹ ಸೌಂಡ್ ಡಿಸೈನರ್. ಇವರ ಹೆಸರಲ್ಲೇ ಮ್ಯೂಸಿಕ್ ನ ಒಂದು ಭಾಗವಾದಂತಹ ಚರಣ ಇದೆ. ನನ್ನ ಆಲ್ ಟೈಮ್ ಪರ್ಸನಲ್ ಫೇವ್ರೇಟ್ ಚರಣ್ ರಾಜ್. ಇವರ ಬದುಕಿನ ರಿದಮ್ ಹೇಗಿತ್ತು, ಫೇಸ್ ಹೇಗಿತ್ತು, ಇವರ ಜೀವನದ ಹೈ ನೋಟ್, ಲೋ ಪಿಚ್ ಬಗ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀವಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಚರಣ್ ರಾಜ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಟ್ಯಾಲೆಂಟೆಡ್ ಹಾಗೂ ಎಕ್ಸ್ಪೆರಿಮೆಂಟಲ್ ಸಂಗೀತ ನಿರ್ದೇಶಕರಲ್ಲಿ ಒಬ್ರು. ಸಾಂಪ್ರದಾಯಿಕ ಜಾನಪದ ಮಟ್ಟುಗಳಿಂದ ಹಿಡಿದು ಜಾಗತಿಕ ಮಟ್ಟದ ಎಲೆಕ್ಟ್ರಾನಿಕ್ ಸಂಗೀತದವರೆಗೆ ಇವರ ಸೌಂಡಿಂಗ್ ವಿಸ್ತಾರವಾಗಿದೆ. ಕನ್ನಡ ಚಿತ್ರ ಸಂಗೀತದ ದಿಕ್ಕನ್ನೇ ಬದಲಾಯಿಸ್ತಾ ಇರುವಂತಹ ಈ ಕೋಗಿಲೆಯ ಕನಸಿನ ಪಯಣ ಇಲ್ಲಿದೆ. ಚರಣ್ ರಾಜ್ ಅವರು ಜನಿಸಿದ್ದು 27ನೇ ತಾರೀಕು ಜನವರಿ 1985ರಂದು ಪ್ರಕೃತಿಯ ಸೌಂದರ್ಯದ ಹೋಮ್ಲ್ಯಾಂಡ್ ಆದಂತಹ ಕೊಡಗಿನಲ್ಲಿ. ಇವರ ಬಾಲ್ಯದ ದಿನಗಳೇ ಇವರ ಸಂಗೀತದ ಪ್ರಪಂಚಕ್ಕೆ ಭದ್ರ ಬುನಾದಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಶಾಲೆಯಿಂದ ಮನೆಗೆ ಇದ್ದಂತಹ ಸಣ್ಣ ದಾರಿ, ದೊಡ್ಡ ದೊಡ್ಡ ಮರ, ಮುದ ಕೊಡುವಂತಹ ವಾತಾವರಣ ಎಂತವ್ರನ್ನು ಕೂಡ ಕಲೆಗಾರನಾಗಿ ಮಾಡ್ಬಿಡುತ್ತೆ. ಈ ನೇಚರ್ ಮಾಡುವಂತಹ ಮ್ಯಾಜಿಕ್ಗೆ ಚರಣ್ ತಮ್ಮನ್ನ ಕಂಪ್ಲೀಟ್ ಮರೆತು ಕಲೆಗಾರ ಆಗೋದಕ್ಕೆ ಮೊದಲ ಹೆಜ್ಜೆ ಇಟ್ರು. ಕೇವಲ 6ರಿಂದ 7 ವರ್ಷದ ಸಣ್ಣ ವಯಸ್ಸಿನಲ್ಲೇ ಇವರು ಶಾಸ್ತ್ರೀಯ ಸಂಗೀತದ ಕಡೆಗೆ ಆಕರ್ಷಿತರಾದರು. ಕೊಡಗಿನಲ್ಲಿ ಬೆಳೆದಿದ್ರಿಂದ ಸಹಜವಾಗಿ ಇವರಿಗೆ ಕನ್ನಡದ ಜೊತೆಗೆ ಮಲಯಾಳಂ ಮತ್ತು ತಮಿಳು ಚಿತ್ರ ಸಂಗೀತದ ಒಂದೊಳ್ಳೆ ಪರಿಚಯ ಆಯಿತು. ಈ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಮುಂದೆ ಇವರ ಸಂಗೀತದಲ್ಲಿ ಮಲ್ಟಿ ಕಲ್ಚರ್ನ ಚಾಪ್ ಮೂಡಿಸೋದಕ್ಕೆ ಕಾರಣವಾಗುತ್ತೆ. 1992ರ ಅವಧಿಯಲ್ಲಿ ಬಿಡುಗಡೆಯಾದಂತಹ AR ರೆಹಮಾನ್ ಅವರ ರೋಜಾ ಚಿತ್ರದ ಆಲ್ಬಮ್ ಬಾಲಕ ಚರಣ್ ಅವರ ಮನಸ್ಸಿನ ಮೇಲೆ ಆಳವಾದ ಪ್ರಭಾವವನ್ನ ಬೀರಿ ಸಂಗೀತವನ್ನೇ ಉತ್ಸಾಹಿಸಿಕೊಳ್ಳುವಂತೆ ಪ್ರೇರೇಪಿಸಿತು. ಒಂದ್ ಇಂಟರ್ವ್ಯೂಲಿ ರೋಜಾ ಫಿಲಂ ಬಗ್ಗೆ ಮಾತಾಡ್ತಾ, ರೋಜಾ ಕ್ಯಾಸೆಟ್ ತಗೊಂಡು ಎಷ್ಟು ಸಲ ರಿಪೀಟ್ ಮೂಡ್ ನಲ್ಲಿ ಕೇಳಿದ್ನೋ ಲೆಕ್ಕನೇ ಇಲ್ಲ. ಮಾಸ್ಟರ್ ಪೀಸ್ ಮ್ಯೂಸಿಕ್. ಅಲ್ಲಿನ ಪರಿಸರ, ಮ್ಯೂಸಿಕ್ ಬಗ್ಗೆ ಇರುವಂತಹ ಒಲವು ಅಂಡ್ ಸ್ಕಿಲ್ ಅವ್ರನ್ನ ಕಂಪ್ಲೀಟ್ ಹೊಸ ಲೋಕಕ್ಕೆ ಕರ್ಕೊಂಡು ಹೋಯ್ತು. ಅವರ ಸುತ್ತಲಿನ ಪರಿಸರದಲ್ಲಿ ಒಂದು ರೀತಿಯ ಶಾಂತತೆ ಹಾಗೂ ನಿಗೂಢತೆ ಇರ್ತಾ ಇತ್ತು. ಇದು ಮ್ಯೂಸಿಷಿಯನ್ಗೆ ಡೀಪ್ ಅಂಡ್ ಸೂತಿಂಗ್ ಮತ್ತು ಕೇಳುಗರ ಮನಸ್ಸನ್ನ ತಣಿಸುವಂತಹ ಮೆಲೋಡಿ ಹಾಡುಗಳನ್ನ ಸೃಷ್ಟಿಸೋದಕ್ಕೆ ಪ್ರೇರಣೆ ನೀಡಿತು. ಕೊಡಗಿನ ವಾತಾವರಣವನ್ನ ಹಲವರು ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಅಲ್ಲಿನ ವೆದರ್ ಮತ್ತು ಮಾಡರ್ನ್ ಕೊಡವ ಯಂಗ್ ಜನರೇಷನ್ ಗಳ ಜೀವನ ಶೈಲಿ ವೆಸ್ಟರ್ನ್ ಮ್ಯೂಸಿಕ್ಗೆ ಹತ್ತಿರವಾಗಿದೆ. ಈ ವೆಸ್ಟರ್ನ್ ಟಚ್ ಚರಣ್ ಅವರಲ್ಲಿ ಬೈ ಬರ್ತ್ ಎವಾಲ್ವ್ ಆಗಿ ಬಿಲ್ಟ್ ಆಗಿತ್ತು. ಇದರಿಂದಾಗಿ ಅವರು ಬ್ಲೂಸ್, ಕಂಟ್ರಿ ಮ್ಯೂಸಿಕ್ ಮತ್ತು ಫೋಕ್ ಸಂಗೀತವನ್ನ ಅತ್ಯದ್ಭುತವಾಗಿ ಫ್ಯೂಷನ್ಗೊಳಿಸಿ ಇಂಟರ್ ನ್ಯಾಷನಲ್ ಲೆವೆಲ್ ಮ್ಯೂಸಿಕ್ ನೀಡಬಲ್ ಅಂತಹ ಆರ್ಟಿಸ್ಟಿಕ್ ಮನಸ್ಸನ್ನ ಹೊಂದಿದ್ರು. ಚರಣ್ ರಾಜ್ ಅವರ ವಿದ್ಯಾಭ್ಯಾಸ ನಡೆದಿದ್ದು ಮೈಸೂರಿನ ಪ್ರಖ್ಯಾತ ವಸತಿ ಶಾಲೆಯಾದಂತಹ ಶ್ರೀ ರಾಮಕೃಷ್ಣ ವಿದ್ಯಾಲಯದಲ್ಲಿ. ಈ ಶಾಲಾ ದಿನಗಳು ಇವರೊಳಗಿನ ಸಂಗೀತಕಾರನನ್ನ ಸ್ವಲ್ಪ ಸ್ವಲ್ಪನೇ ಹೊರತರೋದಕ್ಕೆ ತಯಾರು ಮಾಡ್ಕೊಳ್ತಾ ಇತ್ತು. ಶಾಲೆಯ ಅಫಿಷಿಯಲ್ ಮ್ಯೂಸಿಕ್ ಬ್ಯಾಂಡ್ ಆಕ್ಟಿವ್ ಮೆಂಬರ್ ಆಗಿದ್ದಂತಹ ಇವರಿಗೆ ಇಲ್ಲಿ ವಿಭಿನ್ನ ಶೈಲಿಯ ಸಂಗೀತದ ಪರಿಚಯವಾಯಿತು. ಕೊಡಗಿನ ಹಿನ್ನೆಲೆಯ ಹುಡುಗನಿಗೆ ಇಲ್ಲಿ ಹಿಂದೂಸ್ತಾನಿ ಸಂಗೀತ, ಭಕ್ತಿಪೂರ್ವಕ ಭಜನೆಗಳು ಮತ್ತು ಕೋಲ್ಕತ್ತಾ ಶೈಲಿಯ ಪೆರಂಬೂರು ಜಿ ರವೀಂದ್ರನಾಥ್ ಸಂಗೀತದ ಅಪರೂಪದ ಮಿಶ್ರಣ ಲಭ್ಯವಾಯಿತು. ಈ ವಿಭಿನ್ನ ಸಾಂಸ್ಕೃತಿಕ ಮುಖಾಮುಖಿ ಚರಣ್ ಅವರ ಮ್ಯೂಸಿಕ್ ಮೇಲಿರುವಂತಹ ಪರ್ಸೆಪ್ಷನ್ ನ ಚೇಂಜ್ ಮಾಡ್ತು. ಅನೇಕರಿಗೆ ತಿಳಿಯದಂತಹ ಸಂಗತಿ ಅಂದ್ರೆ ಚರಣ್ ರಾಜ್ ಅವರು ಮೊದಲು ಫಾರ್ಮಲ್ ಆಗಿ ಮ್ಯೂಸಿಕ್ ಅನ್ನ ಕಲೀಲಿಲ್ಲ. ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಲು ಮಲ್ನಾಡ್ ಕಾಲೇಜ್ ಸೇರ್ಕೊಂಡ್ರು. ಅದೇ ನಮ್ ಕಿರಿಕ್ ಪಾರ್ಟಿ ಮೂವಿಲ್ ಬರುವಂತಹ ಕಾಲೇಜ್ ಇದೆಯಲ್ಲ, ಅದೇನೆ. ಆದ್ರೆ ಸಂಗೀತ ಅವ್ರ ಕೈ ಬಿಡ್ಲಿಲ್ಲ. ಮೊದಲ ಬ್ಯಾಂಡ್, ಕಾಲೇಜ್ ದಿನಗಳಲ್ಲೇ ಪ್ರಸಿದ್ಧ ಗಾಯಕ ಜಾಬ್ ಕುರಿಯನ್ ಜೊತೆಗೂಡಿ ತಮ್ಮ ಮೊದಲ ಸಂಗೀತದ ಬ್ಯಾಂಡ್ ಅನ್ನ ಸ್ಥಾಪಿಸಿದ್ರು. ಈ ಇಂಜಿನಿಯರಿಂಗ್ ದಿನಗಳ ಬ್ಯಾಂಡ್ ಅನುಭವನೇ ಮುಂದೆ ಅವರ ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಮತ್ತು ಅರೇಂಜ್ಮೆಂಟ್ಸ್ ಫೀಲ್ಡ್ ಅನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನೆರವಾಗಿದ್ದು. ಒಬ್ಬಂಟಿಯಾಗಿ ಯೋಚಿಸಿದಾಗ ಬರುವಂತಹ ಐಡಿಯಾಗಳಿಗಿಂತ ಒಂದೇ ತರದ ಕ್ರಿಯೇಟಿವ್ ಮೈಂಡ್ ಸೆಟ್ ಇರುವಂತಹ 4 ಜನ ಒಟ್ಟಿಗೆ ಕೂತು ಬ್ರೈನ್ ಸ್ಟ್ರಾಮಿಂಗ್ ಮಾಡಿದಾಗ ಬರುವಂತಹ ಐಡಿಯಾಗಳು ಭೀಕರವಾಗಿರುತ್ತೆ. ಸಿನಿಮಾ ರಂಗನೇ ತಗೊಳ್ಳಿ. ಉಪೇಂದ್ರ ಅವರು ಆರಂಭದ ದಿನಗಳಲ್ಲಿ ತಮ್ಮದೇ ಮೈಂಡ್ ಸೆಟ್ ಇದ್ದ ಗೆಳೆಯರ ತಂಡವನ್ನ ಅಂದ್ರೆ ರೈಟರ್ ಅಂಡ್ ಟೆಕ್ನಿಷಿಯನ್ ಅನ್ನ ಕಟ್ಕೊಂಡು ಕನ್ನಡ ಸಿನಿಮಾದ ಟ್ರೆಂಡ್ ಅನ್ನೇ ಬದಲಾಯಿಸಿಲ್ವಾ? ಇಂಜಿನಿಯರಿಂಗ್ ಜೊತೆಗೇನೆ ಸಂಗೀತದ ಗಂಭೀರ ತರಬೇತಿ ಕೂಡ ನಡೀತು. ಪೆರಂಬೂರ್ ಜಿ ರವೀಂದ್ರನಾಥ್ ಅವರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ರು. ನೀಸಿಯಾ ಮಜೋಲಿ ಅವರ ಮಾರ್ಗದರ್ಶನದಲ್ಲಿ ವೆಸ್ಟರ್ನ್ ಕ್ಲಾಸಿಕಲ್ ಕರಗತ ಮಾಡ್ಕೊಂಡ್ರು. ಲಂಡನ್ ಸ್ಕೂಲ್ ಆಫ್ ಮ್ಯೂಸಿಕ್ ನಿಂದ ಗ್ರೇಡ್ 8 ಪಿಯಾನೋ ಸರ್ಟಿಫಿಕೇಟ್ ಪಡೆದು ಎಕ್ಸ್ಟ್ರಾರ್ಡಿನರಿ ಪಿಯಾನೋ ವಾದಕರಾಗಿ ಹೊರಹೊಮ್ಮಿದ್ರು. ಯಾರಾದ್ರೂ ಪಿಯಾನಿಸ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಮಾತ್ರ ಗೊತ್ತಾಗುತ್ತೆ ಈ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಕನ್ನಡದ ಸಿನಿಮಾಗಳಿಗೆ ಬರುವ ಮುನ್ನವೇ ಚರಣ್ ರಾಜ್ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದವರು. ಇದು ಇವರ ಹೆಮ್ಮೆಯ ಸಂಗತಿ. 2008ರಲ್ಲಿ ಜಾಬ್ ಕುರಿಯನ್ ಮತ್ತು ಆಕ್ಸನ್ ಗ್ಯಾರಿ ಪೆರೇರಾ ಅವರೊಂದಿಗೆ ಸಹ ಸಂಗೀತ ನಿರ್ದೇಶಕರಾಗಿ ತಾಳಂ ಎಂಬ ಮಲಯಾಳಂ ಆಲ್ಬಂ ಮೂಲಕ ವೃತ್ತಿಪರ ಸಂಗೀತ ಲೋಕಕ್ಕೆ ಇವರು ಎಂಟ್ರಿ ಕೊಟ್ರು.
ಅವರ ವೃತ್ತಿ ಜೀವನದ ಸುವರ್ಣ ಕ್ಷಣ ಬಂದಿದ್ದು 2014ರಲ್ಲಿ. ರಿಕಿ ಕೇಜ್ ಮತ್ತು ವೈಟರ್ ಕಿಲ್ಲರ್ ಮ್ಯಾನ್ ಅವರ ಜಂಟಿ ಸೃಷ್ಟಿ ವಿಂಡ್ಸ್ ಆಫ್ ಸಾಮ್ಸಾರ ಆಲ್ಬಮ್ನ ಲಾಂಗಿಂಗ್ ಎಂಬ ಸಾಂಗ್ ನಿಂದ ಆ ಹಾಡಿಗೆ ಚರಣ್ ರಾಜ್ ಧ್ವನಿಯಾಗಿದ್ರು. ಆ ಆಲ್ಬಮ್ 2015ರ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ತು. ಅಂದ್ರೆ ಕನ್ನಡ ಚಿತ್ರರಂಗ ಇವರನ್ನ ಗುರುತಿಸೋ ಮುನ್ನವೇ ಇವರ ಕಂಠ ಗ್ರಾಮಿ ಪ್ರಶಸ್ತಿ ವಿಜೇತ ಆಲ್ಬಮ್ ನಲ್ಲಿ ಪ್ರತಿಧ್ವನಿಸಿತ್ತು. 2014ರಲ್ಲಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಮೂವಿ ಹರಿವು ಮೂಲಕ ಚರಣ್ ರಾಜ್ ಅವರು ಕನ್ನಡ ಚಿತ್ರರಂಗಕ್ಕೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡಿದ್ರು. ಅಲ್ಲಿಂದ ಆರಂಭವಾದಂತಹ ಇವರ ಯಶೋಗಾಥೆ ನಾನ್ ಸ್ಟಾಪ್ ಆಗಿ ಒಂದಾದ ಮೇಲೆ ಒಂದು ಮ್ಯೂಸಿಕ್ ಹಿಟ್ ಗಳನ್ನ ಕನ್ನಡಕ್ಕೆ ಕೊಡ್ತಾ ಹೋದ್ರು. ಕನ್ನಡದ ಕೇಳುಗರ ಮನಸ್ಸಲ್ಲಿ ಮೋಡಿ ಮಾಡೋದಕ್ಕೆ ಶುರು ಮಾಡಿದ್ರು. 2016ರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಸಂಗೀತ ಇವರಿಗೆ ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ಬ್ರೇಕ್ ಅನ್ನು ನೀಡಿತು ಮತ್ತು ಆ ಆಲ್ಬಮ್ ಇಂದಿಗೂ ಕಲ್ಟ್ ಕ್ಲಾಸಿಕ್ ಅನ್ನುವಂತಹ ಸ್ಥಾನವನ್ನ ಪಡ್ಕೊಂಡಿದೆ. ಅದೇ ವರ್ಷ ಅತ್ಯಂತ ಮನಮಿಡಿಯುವಂತಹ ಚಿತ್ರ ಜೀರ್ಜಿಂಬೆ ಚಿತ್ರದ ಅದ್ಭುತ ಸಂಗೀತಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಫಾರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇವರ ಪಾಲಾಯಿತು. ಅದಾದ್ಮೇಲೆ ಇವರು 2018ರ ಟ್ರೇಡ್ ಮಾರ್ಕ್ ಸಿನಿಮಾ ಟಗರು ಅಲ್ಲಿ ಮಾಸ್ ಆಡಿಯನ್ಸ್ ಅನ್ನ ಹುಚ್ಚೆದ್ದು ಕುಣಿಯೋ ಹಾಗೆ ಮಾಡಿದ್ರು. ಟಗರು ಬಂತು ಟಗರು ಅನ್ನುವಂತಹ ಸಾಂಗು ಇಂಡೈರೆಕ್ಟ್ಲಿ ಮಾಸ್ ಲೋಕಕ್ಕೆ ಚರಣ್ ಬಂದ್ರು ಚರಣ್ ಅನ್ನೋ ತರ ತಂದಿತ್ತು. 2020ರಲ್ಲಿ ಬಂದಂತಹ ಸೂರಿ ಅವರ ಇನ್ನೊಂದು ಹಿಟ್ ಪಾಪ್ಕಾರ್ನ್ ಮಂಕಿ ಟೈಗರ್ಗೆ ಚರಣ್ ಅವರು ತಮ್ಮ ಬೆಸ್ಟ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಅನ್ನ ಕೊಟ್ರು. ಮಹಾದೇವ ಅಂಡ್ ಮಿಕ್ಕಿದ್ದ ಸಾಂಗು ಆಗಿನ ಕಾಲಕ್ಕೆ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್ ಆಗಿತ್ತು. ಅದಾದ್ಮೇಲೆ 2021ರಲ್ಲಿ ಸಲಗಾ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ರು. ಜನ ಟಿಣಿಂಗ ಅಂದ್ರು. 2023-24ರ ಬ್ಲಾಕ್ ಬಸ್ಟರ್ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾದ ಸಂಗೀತಕ್ಕಾಗಿ 2024ರಲ್ಲಿ ಫಿಲ್ಮ್ ಫೇರ್ ಅತ್ಯುತ್ತಮ ಮ್ಯೂಸಿಕ್ ಆಲ್ಬಮ್ ಪ್ರಶಸ್ತಿ ಇವರ ಮುಡಿಗೇರಿತು. ಇತ್ತೀಚೆಗೆ ರಿಲೀಸ್ ಆದಂತಹ ದುನಿಯಾ ವಿಜಯ್ ಅವರ ಬಿಡುಗಡೆ ಮಾಡಿದಂತಹ ಭೀಮಾ ಚಿತ್ರದ ಮಾಸ್ ಮತ್ತು ರಾ ಮ್ಯೂಸಿಕ್ ಆಗಿ ಚಂದನವನದ ಫಿಲ್ಮ್ ಕ್ರಿಟಿಕ್ ಅಕಾಡೆಮಿ ಪ್ರಶಸ್ತಿ ಇವರ ಪಾಲಾಗಿತ್ತು. ಸೈಮಾ ಮತ್ತು ಚಿತ್ತಾರ ಸ್ಟಾರ್ ಪ್ರಶಸ್ತಿಗಳಿಗೂ ನಾಮಿನೇಟ್ ಆದರು. ಕೋಕ್ ಸ್ಟುಡಿಯೋ ಇತಿಹಾಸ 2023ರಲ್ಲಿ ಸಂಜಿತ್ ಹೆಗಡೆ ಮತ್ತು ಪ್ರಸನ್ನ ಹೆಗಡೆ ಅವರೊಂದಿಗೆ ಸೇರಿ ಇವರು ಕಂಪೋಸ್ ಮಾಡಿದಂತಹ ಗೀಜಗ ಹಕ್ಕಿ ಕೋಕ್ ಸ್ಟುಡಿಯೋ ಭಾರತ್ ಇತಿಹಾಸದಲ್ಲೇ ಮೂಡಿ ಬಂದಂತಹ ಮೊದಲ ಕನ್ನಡದ ಹಾಡು ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿ ದಾಖಲೆ ಬರೀತು. ಚರಣ್ ರಾಜ್ ಅವರ ಮ್ಯೂಸಿಕಲ್ ಸಿಗ್ನೇಚರ್ ಅಂದ್ರೆ ಅವರು ಕೇವಲ ಸನ್ನಿವೇಶಕ್ಕೆ ಸಂಗೀತ ನೀಡಲ್ಲ, ಬದಲಿಗೆ ಮಾನವ ಭಾವನೆಗಳಿಗೆ ಧ್ವನಿಯಾಗ್ತಾರೆ. ಟಗರು ಈ ಸಿನಿಮಾದ ಮೇಕಿಂಗ್ ನಲ್ಲಿ ಅವರು ಪ್ರತಿ ಹಾಡನ್ನು ಪ್ರೀತಿ, ಕೋಪ, ಭಯದಂತಹ ಭಾವನೆಗಳನ್ನ ಸುತ್ತ ಹೆಣೆದ್ರು. ಸಾಂಪ್ರದಾಯಿಕ ಧ್ವನಿಯೊಂದಿಗೆ ಎಲೆಕ್ಟ್ರಾನಿಕ್ ಬೀಟ್ಸ್ ಗಳನ್ನ ಮಿಕ್ಸ್ ಮಾಡಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಥೆಯ ವೇಗವನ್ನ ಹೆಚ್ಚುತ್ತೆ. ಸಿನಿಮಾದ ನರೇಷನ್ಗೆ ಎಷ್ಟು ಸಹಜವಾಗಿ ಬೆರೆತು ಹೋಗುತ್ತೆ ಅಂದ್ರೆ ಪ್ರೇಕ್ಷಕ ಸಿನಿಮಾದೊಳಗೆ ಕಳೆದು ಹೋಗ್ತಾನೆ ಅಂತ ಫಿಲ್ಮ್ ಕ್ರಿಟಿಕ್ಗಳು ಇವ್ರನ್ನ ಪ್ರೈಸ್ ಮಾಡಿದ್ರು. ಇದು ಇವರ ಕ್ಯಾಲಿಬರ್ ಅನ್ನ ತೋರಿಸುತ್ತೆ. ಇವರಲ್ಲಿ ಒಂದ್ ಕಡೆ ಜಾನಪದ ಸೊಗಡಿನ ಮಣ್ಣಿನ ಫ್ಲೇವರ್ ಇದೆ, ಮತ್ತೊಂದು ಕಡೆ ಮಾಡರ್ನ್ ಇನ್ಸ್ಟ್ರೂಮೆಂಟ್ ನ ಕಂಪ್ಲೀಟ್ ಕಂಟ್ರೋಲ್ ಇದೆ. ಸಪ್ತಸಾಗರದ ಆಚೆಯಲ್ಲೋ ಚಿತ್ರದ ಇಂಟೆನ್ಸಿವ್ ರೊಮ್ಯಾಂಟಿಕ್ ಮೆಲೋಡಿಗಳನ್ನ ಸೃಷ್ಟಿ ಮಾಡಬಲ್ಲಂತಹ ಇವರ ಕೈಗಳೇ ಭೀಮಾ ಚಿತ್ರದ ಹೈ ಎನರ್ಜಿ ಮಾಸ್ ಆಕ್ಷನ್ ಸೀನ್ಗಳಿಗೂ ಅಷ್ಟೇ ಧಗಧಗಿಸಿ ಮ್ಯೂಸಿಕ್ ಅನ್ನ ನೀಡುತ್ತೆ. ಪ್ಯೂರ್ ಟ್ಯಾಲೆಂಟ್ ಅಂಡ್ ವರ್ಸಿಟಾಲಿಟಿ ಮ್ಯೂಸಿಕ್ ಅನ್ನ ಮ್ಯಾಜಿಕ್ ಮಾಡೋ ಚರಣ್ ರಾಜ್ ಅವರ ಮುಂದಿನ ಸಿನಿಮಾಗೆ ಖಡಕ್ ಸಿನಿಮಾ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ, ಮ್ಯೂಸಿಷಿಯನ್ಸ್ ಶುಡ್ ಬಿ ದ ಲೌಡ್ ವಾಯ್ಸ್ ಫಾರ್ ಸೋ ಮೆನಿ ಕ್ವೈಟ್ ಹಾರ್ಟ್ಸ್ ಅಂತ ಹೇಳ್ತಾ